ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಅನ್ನೋ ಈ ಮಾತು ಇತ್ತೀಚೆಗಂತೂ ತುಂಬಾ ಸದ್ದು ಮಾಡ್ತಾ ಇದೆ. ಇದು ಸತ್ಯವೂ ಹೌದು. ಬರೀ ದುಡ್ಡಿದ್ದವರೇ ದೊಡ್ಡವರೇ ಮತ್ತಷ್ಟು ದೊಡ್ಡವರಾಗ್ತಾ ಹೋದ್ರೆ ಸಮಾನತೆಯಲ್ಲಿ ಬೆಲೆ ಇರುತ್ತೆ ಹೇಳಿ. ಸಕ್ಸಸ್ ಅನ್ನೋದು ಯಾರ ಮನೆ ಸ್ವತ್ತಲ್ಲ. ಆದರೆ ಆ ಸಕ್ಸಸ್ ಸಿಗಬೇಕು ಅಂದರೆ ಅವಕಾಶ ಸಿಗಬೇಕಲ್ವಾ? ನಾವೇನ್ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಬೇಕಾದ್ರೂ ಒಂದು ಚಾನ್ಸ್ ಬೇಕಲ್ವಾ? ಇಂಥ ಚಾನ್ಸ್ ಕೊಡಿ ಅನ್ನೋ ಕಾರಣಕ್ಕೆ ಡಾಲಿ ಧನಂಜಯ್ ಹೇಳಿದ್ದು, ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ ಅಂತ. ಆತ್ಮೀಯರೇ, ಈ ಮಾತು ಕೇಳಿದಾಗಲೆಲ್ಲ ಸಿನಿಮಾ ರಂಗದಲ್ಲಿ ಒಂದು ಹೊಸ ಹೆಸರು ಬಂದು ಹೋಗುತ್ತೆ. ಅದು ನನ್ ಅದರ್ ದೆನ್ ಶೈನ್ ಶೆಟ್ಟಿ. ಆತ್ಮೀಯರೇ, ಶೈನ್ ಶೆಟ್ಟಿ ನಿಜಕ್ಕೂ ಅದ್ಭುತ ಕಲಾವಿದ. ಕಲೆಯನ್ನೇ ಉಸಿರಾಗಿಸಿಕೊಂಡವರು. ಬಣ್ಣದ ಲೋಕದಲ್ಲಿ ಒಂದಲ್ಲ ಒಂದು ದಿನ ದೊಡ್ಡ ಹೆಸರು ಮಾಡ್ತೀನಿ ಅಂತ ಕನಸು ಕಂಡವರು. ಆದರೆ ಒಂದೊಳ್ಳೆ ಅವಕಾಶ ಸಿಗಲೇ ಇಲ್ಲ. ಬಣ್ಣದ ಲೋಕಕ್ಕೆ ಬಂದು ಸುಮಾರು 8 ರಿಂದ 10 ವರ್ಷ ಆಗಿದೆ. ಈಗ ಭರವಸೆಯ ಬಾಗಿಲು ತೆರೆದಿದೆ. ಶೈನ್ ಬದುಕಲ್ಲಿ ಹೊಸ ಮನ್ವಂತರ ಶುರುವಾಗೋ ಸೂಚನೆ ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಫೋಟೋ ಈಗ ಭಾರಿ ವೈರಲ್ ಆಗ್ತಾ ಇದೆ. ಶೈನ್ ಶೆಟ್ಟಿ ಹಾಗೂ ನಮ್ಮನೆ ಯುವರಾಣಿ ಧಾರಾವಾಹಿ ಖ್ಯಾತಿಯ ಅಂಕಿತಾ ಅಮರ್ ಮದುವೆ ಲುಕ್ನಲ್ಲಿರೋದು ಎಲ್ಲರ ಹುಬ್ಬೇರಿಸಿದೆ. ಮೊದಲೇ ಸ್ಯಾಂಡಲ್ವುಡ್ನಲ್ಲಿ ಮದುವೆ ಮೇನಿಯ ಶುರುವಾಗಿದೆ. ಒಬ್ಬರ ಮೇಲೊಬ್ಬರಂತೆ ಹಸೆಮಣೆ ಏರ್ತಿದ್ದಾರೆ. ಅದರಲ್ಲೂ ಇತ್ತೀಚೆಗಷ್ಟೇ ದೀಪಿಕಾ ದಾಸ್ ಆಪ್ತ ಬಳಗದ ಮುಂದೆ ಸಪ್ತಪದಿ ತುಳಿದಿದ್ರು. ದೀಪಿಕಾ ಮದುವೆ ಆದ ಮೇಲಂತೂ ಶೈನ್ ಬಗ್ಗೆನೇ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರು. ದೀಪಿಕಾ ದಾಸ್ ಮದುವೆಯಂತೂ ಆಯ್ತು, ನೀವು ಯಾವಾಗ ಮದುವೆ ಆಗ್ತೀರಾ ಶೈನ್ ಶೆಟ್ಟಿ ಅಂತ ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ರು. ಅಭಿಮಾನಿಗಳು ಎಷ್ಟೇ ಪ್ರಶ್ನೆ ಮಾಡಿದ್ರು ಶೈನ್ ಮಾತ್ರ ಯಾವುದಕ್ಕೂ ಉತ್ತರ ಕೊಟ್ಟಿರಲಿಲ್ಲ. ಇಂಥ ಹೊತ್ತಲ್ಲೇ ಈ ಮದುವೆ ಫೋಟೋ ಹರಿದಾಡ್ತಿರೋದಕ್ಕೆ ಕದ್ದು ಮುಚ್ಚಿ ಶೈನ್ ಸಹ ಮದುವೆ ಆದ್ರ ಅಂತ ಎಲ್ಲರೂ ಅಚ್ಚರಿ ಪಡ್ತಿದ್ದಾರೆ. ಆದರೆ ಅಸಲಿ ವಿಷಯನೇ ಬೇರೆ ಇದೆ. ಆತ್ಮೀಯರೇ, ಬಹುಭಾಷಾ ಸ್ಟಾರ್ ಸಂಗೀತ ನಿರ್ದೇಶಕರಾಗಿ ಮಿಂಚ್ತಾ ಇರುವ ಅಜನೀಶ್ ಲೋಕನಾಥ್ ನಿರ್ಮಾಣ ಮಾಡ್ತಿರೋ ಸಿನಿಮಾದಲ್ಲಿ ಶೈನ್ ಶೆಟ್ಟಿ ಹೀರೋ ಆಗಿ ಅಭಿನಯಿಸ್ತಿದ್ದಾರೆ. ಇವರ ಜೊತೆ ಅಂಕಿತಾ ಅಮರ್ ಹೀರೋಯಿನ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಜಸ್ಟ್ ಮ್ಯಾರಿಡ್ ಅನ್ನೋ ಸಿನಿಮಾ ಮೂಲಕ ಇದೇ ಮೊದಲ ಬಾರಿಗೆ ಶೈನ್ ಶೆಟ್ಟಿ ಮತ್ತು ಅಂಕಿತಾ ಅಮರ್ ಹೀರೋಯಿನ್ ಆಗಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಬೆಂಗಳೂರು, ಮೈಸೂರು, ಚಿಕ್ಕಮಗಳೂರು ಸುತ್ತಮುತ್ತ ಸುಮಾರು 45 ದಿನಗಳ ಕಾಲ ಸಿನಿಮಾವನ್ನು ಚಿತ್ರೀಕರಿಸಲಾಗಿದೆ. ಸದ್ಯ ಸಿನಿಮಾ ತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಸಿನಿಮಾವನ್ನು ತೆರೆ ಮೇಲೆ ತರೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಆತ್ಮೀಯರೇ, ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗನೇ ಇದೆ. ಶೈನ್ ಶೆಟ್ಟಿ, ಅಂಕಿತಾ ಅಮರ್ ಜೊತೆಗೆ ದೇವರಾಜ್, ಅಚ್ಯುತ್ ಕುಮಾರ್, ಮಾಳವಿಕಾ ವಿನಾಶ್, ಅನೂಪ್ ಭಂಡಾರಿ, ಶ್ರುತಿ ಹರಿಹರನ್, ಶ್ರುತಿ ಕೃಷ್ಣ, ಸಾಕ್ಷಿ ಅಗರ್ವಾಲ್, ಶ್ರೀಮಾನ್, ರವಿಶಂಕರ್ ಗೌಡ, ವಾಣಿ ಹರಿಕೃಷ್ಣ, ಸಂಗೀತ ಅನಿಲ್ ಸೇರಿದಂತೆ ದೊಡ್ಡ ನಟ ನಟಿಯರೇ ಇದ್ದಾರೆ. ಇನ್ನು ನಿರ್ಮಾಪಕ ಅಜನೀಶ್ ಬಗ್ಗೆ ಹೇಳಬೇಕು ಅಂದ್ರೆ ಸಮಯ ಸಾಲಲ್ಲ ಬಿಡಿ. ಕಾಂತಾರ ಅನ್ನೋ ಮಹಾ ಮೂವಿಗೆ ಮ್ಯೂಸಿಕ್ ಕೊಟ್ಟವರೇ ಇವರು. ದೈವರೂಪಂ ಹಾಡಿನ ಸೃಷ್ಟಿಕರ್ತರು ಇವರೇ. ಅಜನೀಶ್ಗೆ 21 ವರ್ಷಗಳ ಅನುಭವ ಇದೆ. ಹಾಗಾಗಿ ಈಗಲಾದರೂ ಏನಾದರೂ ಒಂದನ್ನ ಮಾಡಬೇಕು ಅಂತ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಇನ್ನು ನಿರ್ದೇಶಕಿ CR ಬಾಬಿ ಅವರ ಬಳಿ ಒಟ್ಟು 5 ಕಥೆ ರೆಡಿ ಇದೆಯಂತೆ. ಕೊನೆಗೆ ಎಲ್ಲ ಚರ್ಚೆ ಮುಗಿದ ನಂತರ ಜಸ್ಟ್ ಮ್ಯಾರಿಡ್ ಕಥೆಯನ್ನ ಓಕೆ ಮಾಡಿ ಅದನ್ನೇ ಈಗ ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಹಲವು ಹೊಸಬರಿಗೆ ದಾರಿದೀಪವಾಗಲಿದೆ. ಅಜನೀಶ್ ಒಬ್ಬ ನಿರ್ಮಾಪಕರಾಗಿ ಗುರುತಿಸಿಕೊಳ್ತಾ ಇದ್ರೆ ಶೈನ್ ಶೆಟ್ಟಿ ಹೀರೋ ಆಗಿ ಬಡ್ತಿ ಪಡಿತಿದ್ದಾರೆ. ಇಂಥದೊಂದು ಅವಕಾಶಕ್ಕೆ ಅದೆಷ್ಟು ವರ್ಷ ಕಾದಿದ್ರೋ ಏನೋ, ಈಗ ಚಾನ್ಸ್ ಸಿಕ್ಕಿದೆ. ಇನ್ನೇನಿದ್ರೂ ದೇವ್ರು ಕೈ ಹಿಡಿಬೇಕು. ದೇವ್ರು ಅಂದ್ರೆ ವೀಕ್ಷಕ ಮಹಾಪ್ರಭುಗಳು ಹರಿಸಬೇಕು ಅಷ್ಟೇ. ಕಥೆ ಚೆನ್ನಾಗಿದ್ರೆ ಖಂಡಿತ ಕನ್ನಡ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಬಿಡಿ, ಅದರಲ್ಲಿ 2 ಮಾತಿಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.